ನೀವು ಯಾರನ್ನಾದ್ರೂ ಗಮನಿಸಿದಾಗ ಈ ವ್ಯಕ್ತಿ ಸುಲಭವಾಗಿ ಸೋಲು ಒಪ್ಪಿಕೊಳ್ಳದೆ ಏನೇ ಬಂದರೂ ಮುಂದೆ ಸಾಗಲು ಪ್ರಯತ್ನಿಸುವವರು ಅಂತ ಅನಿಸಿದರೆ ಅದಕ್ಕೆ ಕಾರಣ ಪೂರ್ವಾಷಾಢ ನಕ್ಷತ್ರ ಆಗಿರಬಹುದು. ಎಲ್ಲರಿಗೂ ನಮಸ್ಕಾರ. ನಾವು ನಕ್ಷತ್ರಗಳ ಸೀರೀಸ್ ಅಲ್ಲಿ ಇಂದು ಪೂರ್ವಾಷಾಢ ನಕ್ಷತ್ರ ಬಗ್ಗೆ ಮಾತಾಡೋಣ. ನಾನು ಈಗ ಹೇಳೋದು ನಿಮ್ಮ ಜನ್ಮ ನಕ್ಷತ್ರ ಪೂರ್ವಾಷಾಢ ಬಗ್ಗೆ. ಪೂರ್ವಾಷಾಢ ನಕ್ಷತ್ರ ಘಚಕ್ರದ 20ನೇ ನಕ್ಷತ್ರ. ಇದು ಸಂಪೂರ್ಣವಾಗಿ ಧನುರಾಶಿಯಲ್ಲಿ ಬರುತ್ತದೆ. ಇದರ ಅಧಿಪತಿ ಶುಕ್ರ. ಪೂರ್ವಾಷಾಢ ಜನ್ಮ ನಕ್ಷತ್ರ ಇರುವವರ ಮೂಲ ಗುಣ ಏನು ಗೊತ್ತಾ? ಆತ್ಮವಿಶ್ವಾಸದ ಶಕ್ತಿ. ಪೂರ್ವ ಅಂದ್ರೆ ಮೊದಲ, ಆಷಾಢ ಅಂದ್ರೆ ಅಜೇಯ. ಇವರು ತಮ್ಮ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗುವವರು, ಸುಲಭವಾಗಿ ಕೈ ಬಿಡದವರು, ಸವಾಲುಗಳನ್ನು ಎದುರಿಸುವವರು. ಪೂರ್ವಾಷಾಢ ನಕ್ಷತ್ರದ ಸಂಕೇತ ಆನೆಯ ದಂತ. ಆನೆಯ ದಂತ ಬಲ, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಸೂಚಿಸುತ್ತದೆ. ಅಂದರೆ ಸವಾಲುಗಳು ಬಂದರೂ ಧೈರ್ಯವಾಗಿ ಮುಂದೆ ಸಾಗುವ ಶಕ್ತಿ. ಪೂರ್ವಾಷಾಢ ನಕ್ಷತ್ರದ ಅಧಿದೇವತೆ ಆಪಹ, ಜಲದೇವತೆಗಳು. ನೀರು ತನ್ನ ದಾರಿಯನ್ನು ಹುಡುಕಿಕೊಂಡು ಹರಿಯುತ್ತದೆ, ತಡೆ ಇದ್ದರೂ ನಿಲ್ಲುವುದಿಲ್ಲ. ಅದಕ್ಕೆ ಪೂರ್ವಾಷಾಢ ಜನರಲ್ಲಿ ಮುಂದೆ ಸಾಗುವ ಆತ್ಮವಿಶ್ವಾಸ ಕಾಣಿಸುತ್ತದೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಧೈರ್ಯ ಸರ್ವತ್ರ ಸಾಧನಂ. ಅಂದರೆ ಧೈರ್ಯವೇ ಯಶಸ್ಸಿನ ಆಧಾರ. ಇದೇ ಪೂರ್ವಾಷಾಢ ಶಕ್ತಿ. ಆದರೆ ಒಂದು ಎಚ್ಚರಿಕೆ ಇದೆ. ಪೂರ್ವಾಷಾಢ ಎನರ್ಜಿ ಸಮತೋಲನದಲ್ಲಿ ಇಲ್ಲದಿದ್ದರೆ ತಮ್ಮ ಮಾತನ್ನೇ ಸರಿ ಎಂದು ಭಾವಿಸುವುದು, ಸ್ಟಬರ್ನೆಸ್. ಸೋಲನ್ನು ಒಪ್ಪಿಕೊಳ್ಳಲು ಕಷ್ಟವಾಗುವುದು, ಡಿಫಿಕಲ್ಟಿ ಅಕ್ಸೆಪ್ಟಿಂಗ್ ಫೇಲ್ಯೂರ್. ಸಲಹೆ ಕೇಳದಿರುವುದು, ಅನ್ವಿಲಿಂಗ್ ಟು ಲಿಸನ್. ಅತಿಯಾದ ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆನ್ಸ್. ಪೂರ್ವಾಷಾಢ ಜನ್ಮ ನಕ್ಷತ್ರ ಇರುವವರಿಗೆ ಆತ್ಮವಿಶ್ವಾಸ ಒಂದು ಶಕ್ತಿ, ಆದರೆ ಇತರರ ಮಾತನ್ನು ಕೇಳುವುದು ಒಂದು ಜೀವನ ಪಾಠ. ನೀವು ಆತ್ಮವಿಶ್ವಾಸ ಮತ್ತು ವಿನಯ ನಡುವೆ ಸಮತೋಲನ ಕಲಿತಾಗ ನಿಮ್ಮ ಜೀವನ ಯಶಸ್ಸಿನ ಕಡೆ ಸಾಗುತ್ತದೆ. ಪೂರ್ವಾಷಾಢ ನಕ್ಷತ್ರ ಆತ್ಮವಿಶ್ವಾಸದ ಶಕ್ತಿ. ಸಮತೋಲನ ಬಂದಾಗ ಅದು ಸ್ಥಿರವಾದ ಯಶಸ್ಸಾಗಿ ಮೂಡುತ್ತದೆ. ಇದು ಪೂರ್ವಾಷಾಢ ನಕ್ಷತ್ರ ಬಗ್ಗೆ ಸರಳ ಪರಿಚಯ. ಮುಂದಿನ ವಾರ 21ನೇ ನಕ್ಷತ್ರವಾದ ಉತ್ತರಾಷಾಢ ನಕ್ಷತ್ರ ಬಗ್ಗೆ ಮಾತಾಡೋಣ. ಜ್ಯೋತಿಷ್ಶಾಸ್ತ್ರ ನಮ್ಮ ಭಾರತೀಯ ವೇದಾಂಗ. ಇದನ್ನು ಸರಳವಾಗಿ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಧನ್ಯವಾದಗಳು.